ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ. ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದರೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡುತ್ತಾನೆ ಬಂದಿದೆ. ಕುಪ್ವಾರಾ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಖ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22, 23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24, 25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25, 26 ಎಲ್ಒಸಿಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್. ಏಪ್ರಿಲ್ 26, 27 ಕುಪ್ವಾರಾದಲ್ಲಿ 2ನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರಾ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. Pakistan has credible intelligence that India intends carrying out military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕುವುದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ. ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದರೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡುತ್ತಾನೆ ಬಂದಿದೆ. ಕುಪ್ವಾರಾ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಖ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22, 23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24, 25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25, 26 ಎಲ್ಒಸಿಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್. ಏಪ್ರಿಲ್ 26, 27 ಕುಪ್ವಾರಾದಲ್ಲಿ 2ನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರಾ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. Pakistan has credible intelligence that India intends carrying out military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕುವುದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ. ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದರೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡುತ್ತಾನೆ ಬಂದಿದೆ. ಕುಪ್ವಾರಾ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಖ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22, 23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24, 25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25, 26 ಎಲ್ಒಸಿಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್.
ಏಪ್ರಿಲ್ 26-27 ಕುಪ್ವಾರಾದಲ್ಲಿ ಎರಡನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರಾ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ್ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. ಪಾಕಿಸ್ತಾನ್ ಹ್ಯಾಸ್ ಕ್ರೆಡಿಬಲ್ ಇಂಟೆಲಿಜೆನ್ಸ್ that India intends carrying out military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕುವುದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಿಪೋರ್ಟ್. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ. ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದರೆ ಎಲ್ಒಸಿಯಲ್ಲಿ ಪಾಕಿಸ್ತಾನ್ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡುತ್ತಾನೆ ಬಂದಿದೆ. ಕುಪ್ವಾರಾ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಗ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22-23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24-25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25-26 ಎಲ್ಒಸಿಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್. ಏಪ್ರಿಲ್ 26-27 ಕುಪ್ವಾರಾದಲ್ಲಿ ಎರಡನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರಾ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ್ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. ಪಾಕಿಸ್ತಾನ್ ಹ್ಯಾಸ್ ಕ್ರೆಡಿಬಲ್ ಇಂಟೆಲಿಜೆನ್ಸ್ that India intends carrying out military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕುವುದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.